ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ರೇಮಂಡ್ಸ್ ಕಾರ್ಖಾನೆಯ ಸೂಪರ್ವೈಸರ್ ಮಾಲಾ ಅವರು ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸುತ್ತಾರೆ ಎಂದು ಆರೋಪಿಸಿ ಕಾರ್ಮಿಕರು ಒಗ್ಗಟ್ಟಿನಿಂದ ಕಾರ್ಖಾನೆಯ ಎದುರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಗುರುವಾರ ಬೆಳಗ್ಗೆ 8ರಿಂದ ಮಧ್ಯಾಹ್ನದ ಸಮಯದವರೆಗೆ ನಡು ರಸ್ತೆಯಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಮಿಕರಿಗೆ ಶನಿವಾರ ಮತ್ತು ಭಾನುವಾರ ರಜೆ ನೀಡಬೇಕು. ಇವರಿಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಪ್ರತಿದಿನ 8ರಿಂದ 6 ಗಂಟೆಯವರೆಗೆ ಕೆಲಸ ಮಾಡುತ್ತೇವೆ. ಇದು ನಮಗೆ ಸರಿ ಇದೆ. ಶನಿವಾರ ಮತ್ತು ಭಾನುವಾರ ರಜೆ ನೀಡಬೇಕು. ಒಂದು ವಾರ ರಜೆ ನೀಡಿದ್ರೆ ಮತ್ತೊಂದು ಶನಿವಾರ ಕೆಲಸ ಇಟ್ಟುಕೊಳ್ಳುತ್ತಾರೆ. ಮನೆಯಲ್ಲಿ ಮತ್ತು ಆಟೋ ಅವರಿಗೆ ನಾವು ಏನೆಂದು ಹೇಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ 8 ಕಾಲಿಂದ 6 ಕಾಲವರೆಗೂ ಕೆಲಸ ಇದ್ದಿದ್ದು. ಮಾಲಾ ಮೇಡಮ್ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಮತ್ತೆ 8 ಕಾಲಿಂದ 8:15 5 ಗಂಟೆವರೆಗೂ ಕೆಲಸ ಬಿಡಬೇಕು. ಆದ್ರೆ ಕೆಲಸ ಬಿಡ್ತಾ ಇಲ್ಲ. 8:05 ಮಾಡ್ತಾ ಇದ್ವಿ. 8:20 ಮಾಡೋದು ಯಾವ ಫ್ಯಾಕ್ಟ್ರಿ ಮಾಡ್ತಾರೆ ಕೆಲಸ ಇಲ್ಲ. ನಮ್ಗೆ ಓಟಿ ಹಾಕೊಡ್ತಾರ ಕೇಳ್ರಿ. ಮಾಲಾ ಮೇಡಮ್ ಬರ್ಲೇಬೇಕು. ಮಾಲಾ ಮೇಡಮ್ ಬಂದು ಮಾತಾಡ್ಲೇಬೇಕು. ಎಸಿ ಸರ್ ನಾವು ಎಸಿ ಇಲ್ಲ ಮೇಡಮ್ ಅಂತಂದ್ರೆ ನಿಮ್ಗೆ ಎಸಿ ಎಲ್ಲ ಹಾಕ್ಸಿ ನಿಮ್ ಕೂಲ್ ಡ್ರಿಂಕ್ಸ್ ಕೊಟ್ಟು ಕೆಲಸ ಮಾಡಿಸ್ತೀವಿ ಅಂತ ಕೇಳ್ತಾರೆ. ಯಾಕೆ ನಾವು ಪ್ರೊಡಕ್ಷನ್ ಮಾಡಲ್ವಾ, ಕ್ವಾಲಿಟಿ ಮಾಡಲ್ವಾ? ನಾವೇನ್ ಕಮ್ಮಿ ಮಾಡಿದೀವಿ ಸರ್ ಇವ್ರಿಗೆ. ನಮ್ಗೆ ಯಾಕೆ ಸರಿ ತರ ಮಾಡ್ಬೇಕು ಇವರು? ನಾನು ಬಂದು ಕೇಳಲ್ಲ. ಬರೀ 8 ತಿಂಗಳ ಸರ್ ಕೆಲಸ ಮಾಡ್ತಾರೆ. ಬರೀ 8 ತಿಂಗಳಿಂದ. ಆದ್ರೆ 9 ವರ್ಷದಿಂದ ಮಾಡೋರ್ಗು ಒಂದೇ ಗ್ರಾಜ್ಯುಟಿನೇ ಒಂದೇ ಪೇಮೆಂಟ್ ಸರ್. ಪೇಮೆಂಟ್ ಅಂತಲ್ಲ, ಇದು ಪೇಮೆಂಟ್ ಬಗ್ಗೆ ನಾವು ಯಾರು ಕೇಳ್ತಾ ಇಲ್ಲ ಸರ್. ಅಯ್ಯಮ್ಮ ಬರ್ಲೇಬೇಕು, ಮಾತಾಡ್ಲೇಬೇಕು ಸರ್. ಇಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಸರ್. ಇಲ್ಲಿ ಯಾವ ತರ ಅಂತಂದ್ರೆ ಹಿಂಗೆ ಪ್ರೊಡಕ್ಷನ್ ಮಾಡಲಿಲ್ಲ ಅಂದ್ರೆ ಊಟಕ್ಕೆ ಕಳ್ಸಲ್ಲ. ಕೆಲಸ ಮಾಡಿ ಊಟಕ್ಕೆ ಹೋಗಿ ಅಂತ ಹೇಳ್ತಾರೆ. ನಾವ್ ಹೆಂಗ್ ಮಾಡ್ಬೇಕು? ಯಾವ ತರ ಮಾಡ್ಬೇಕು ಪ್ರೊಡಕ್ಷನ್? ನಾವು ಸಾವಿತ್ರ ಅಂತ ಸರ್. ನಮ್ಮ ಹೆಸರು ಸುಕನ್ಯಾ ಅಂತ. ನಾವು ಈ ಥರ 5:30 ತನಕ ಕೆಲಸ ಮಾಡಿಸ್ತಾಯಿದ್ರು ಟೌಸರಲ್ಲಿ. ಅವನಿಗೆ ಜಾಕೆಟ್ ಲೈನಲ್ಲೂ ಮಾಡಿಸ್ತಾಯಿದ್ರು. ನಾವು ಇದ್ಕೊಂಡು ಈ ಥರ ಆಗಲ್ಲ ಅಂತ ಕೂತ್ಕೊಂಡಿದ್ದು ಸ್ಟ್ರೈಕ್ ಮಾಡಿದ್ವಿ. ಇವಾಗ ಏನು ಹೇಳಿದ್ದಾರೆ, ಮಾಲಾ ಮೇಡಮ್ ಬಂದು ಕ್ಷಮಾಪಣೆ ಕೇಳಿದ್ದಾರೆ. ಮತ್ತು ಮ್ಯಾನೇಜ್ಮೆಂಟ್ ಹತ್ರ ನಾವು ಹೋಗಿ ಮಾತಾಡಿದ್ದೀವಿ. 8:30ಯಿಂದ 5 ಗಂಟೆಗೆ ಸ್ಟಾಪ್ ಮಾಡಿ. 5:15 ಮೇಲೆ 1 ನಿಮಿಷ, 5 ಗಂಟೆ ಮೇಲೆ 1 ನಿಮಿಷ ಆದ್ರೂ ಕೆಲಸ ಮಾಡಬೇಡ್ರಿ. ಓಟಿ ಪೇಮೆಂಟು ಮತ್ತು ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ಥರ ಪರಿಸ್ಥಿತಿ ಇರುತ್ತೆ. ಆದರೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ದಕ್ಕೆ ಓಟಿ ಪೇಮೆಂಟು ಅವಾಗ ಎಲ್ಲರಿಗೂ ತಲುಪಿದೆ. ಎಲ್ಲರನ್ನೂ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಹಾಫ್ ಡೇ ಸ್ಯಾಲ್ರಿ ಬೀಳುತ್ತೆ ಅಂತ ಫಸ್ಟು ಏನು ಹೇಳಿದ್ರು, ಫುಲ್ ಡೇ ಕೊಡ್ತೀವಿ ಅಂತ ಕಳ್ಸ್ಕೊಂಡ್ರು. ಆಮೇಲೆ ಒಳಗೆ ಬಂದಮೇಲೆ ಹಾಫ್ ಡೇ ಕೊಡ್ತೀವಿ ಮಾಡಿರಿ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಆಪ್ರೇಟ್ರು ಒಗ್ಗಟ್ಟಲ್ಲಿಲ್ಲ. ಏನು ಮಾಡಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ನಿಮಗೆ ಸ್ಯಾಲ್ರಿ ಎಲ್ಲ ಬಂದಿದೆ, ಸ್ಯಾಲ್ರಿ ಎಲ್ಲ ಕೊಟ್ಟಿದ್ದೀರಿ ಅಂತ ಹೇಳ್ತೀರಾ. ಅವ್ರ ಹತ್ರ ಕ್ಷಮಾಪಣೆ ಕೇಳ್ತೀರಾ. ನೆಕ್ಸ್ಟ್ ನೀವು ಯಾವ ಥರ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಾ ಏನು ಅಂತ? ನಾವು ಯಾವ ಥರ ಅಂತಂದರೆ ಅಲ್ಲೂ ಹೇಳಿದ್ದೀವಿ ಸರ್. ನಮಗೆ ಬೇರೆ ಭಾಷೆಯಲ್ಲಿ ಬೈಬಾರ್ದು. ಬೈದ್ರೆ ಹಿಂದೆಲೇ ಆ್ಯಕ್ಷನ್ ತಗೋಬೇಕು ಅವ್ರ ಮೇಲೆ. ಸೂಪರ್ವೈಸರು ಮತ್ತು ನಾವು HR ಬಂದು ಏನಾದರೂ ಪ್ರಾಬ್ಲಮ್ ಹೇಳ್ದವಾಗ ಸೂಪರ್ವೈಸರು ತಪ್ಪಿದ್ರೂ ಇವರು ಅವ್ರ ಬಗ್ಗೆ ಇದ್ರಾಗ ಮಾತಾಡಬಾರ್ದು. ಯಾರ್ದು ನ್ಯಾಯ ಯಾರ್ದು ಅನ್ಯಾಯ ನೋಡಿ ಸಮಾನವಾಗಿ ನೋಡಿ ಯಾರಿಗೆ ಯಾವ ಥರ ತೀರ್ಮಾನ ಕೊಡಬೇಕು ಆ ಥರ ಕೊಡಬೇಕು. ಒಬ್ಬೊಬ್ಬರು ನನ್ನೊಂದು ಥರ ನೋಡಬಾರ್ದು. ರೇಮಂಡ್ಸ್ ಕಾರ್ಖಾನೆಯ DGM ನಾರಾಯಣಪ್ಪ ಮಾತನಾಡಿ, ನಮಗೆ ಸಮಸ್ಯೆ ಏನೆಂದು ತಿಳಿಯದೇನೆ ಕುಳಿತಿದ್ದೇವೆ. ಸೂಪರ್ವೈಸರ್ ಮಾಲಾ ಎಂಬುವವರು ಅಸಭ್ಯವಾಗಿ ಮಾತನಾಡುತ್ತಾರೆ ಎಂಬುದನ್ನು ತಿಳಿದು ಅವರನ್ನ ಕರೆಸಿ ಕ್ಷಮಾಪಣೆ ಕೇಳಿಸಲಾಗಿದೆ. ಸಮಯದ ವ್ಯತ್ಯಾಸ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೇಬರ್ ಲಾ ಪ್ರಕಾರ ಬೆಳಿಗ್ಗೆ 8:30ರಿಂದ ಸಂಜೆ 5ರವರೆಗೆ ಕೆಲಸ ಮಾಡಬೇಕು. ಸೋಮವಾರದಿಂದ ಶನಿವಾರದ ತನಕ ಕೆಲಸ ಮಾಡುತ್ತಾರೆ. ಕಂಪನಿಗೆ ಅವಶ್ಯಕತೆ ಇದ್ದರೆ ಮಾತ್ರ OT ಕೆಲಸ ಮಾಡಿಸಿ ಡಬಲ್ ಪೇಮೆಂಟ್ ಕೊಡುತ್ತೇವೆ. ಇನ್ನೇನಾದರೂ ಸಮಸ್ಯೆ ಇದ್ದರೆ ಕಮಿಟಿಯ ಗಮನಕ್ಕೆ ಬಂದರೆ ಕಾನೂನು ರೀತಿಯ ಕ್ರಮ ಜರುಗಿಸುತ್ತೇವೆ ಎಂದರು. ರೇಮಂಡ್ಸ್ ಕಾರ್ಖಾನೆಯಲ್ಲಿ ನಿನ್ನೆಯಿಂದ ಆಗ್ತಿರ್ತಕ್ಕಂಥ ಪ್ರತಿಭಟನೆ ವಿಷಯ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇವತ್ತಿನ ದಿನ ಯಾವ ಥರ ಬಗೆಹರಿಸಿದ್ರಿ ಸರ್? ಏನೇನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀರಾ? ಏನೇನು ಮಾಡ್ತೀರಾ ನೀವು? ನಮ್ಮ ನನ್ನ ಹೆಸರು ನರಸಪ್ಪ ಅಂತ. ನಾನು ಇಲ್ಲಿ DGM ಅಡ್ಮಿನಿಸ್ಟ್ರೇಷನ್. ನಾವು ಹೇಳೋದಷ್ಟೇ, ಅವ್ರದ್ದು ಏನು ಸಮಸ್ಯೆಗಳಂತ ನಮ್ಗೆ ಗೊತ್ತಿಲ್ಲದೇ ಅವರು ಕುಂತಿದ್ರು. ಅವ್ರೇನು ಹೇಳ್ತಿದ್ರೆ, ಯಾರೋ ಒಂದು ಸೂಪರ್ವೈಸರ್ ಏನೋ ಅಬ್ಯೂಸಿವಾಗಿ ಮಾತಾಡಿದ್ದಾರೆ ಅಂತ ಹೇಳಿದರೆ ನಾವು ಅದನ್ನು ಅವ್ರು ಆಲ್ರೆಡಿ ಕರೆದು ಸ್ಯಾರಿ ಕೇಳಿದ್ದೀವಿ. ಇನ್ನು ಮುಂದೆ ಆ ಥರ ಆಗದಿದ್ದಂಗೆ ನೋಡ್ಕೊತೀವಿ ಅಂತಲೂ ಹೇಳಿದ್ದೀವಿ. ಎರಡನೇದು ನಮ್ಮದು ಟೈಮಿಂಗ್ಸ್ ಅಂತ ಹೇಳಿದರೆ, ಯಾವುದೇ ಕರ್ನಾಟಕದ ಕಾನೂನು ರೀತಿಯಲ್ಲಿ ಲೇಬರ್ ಲಾ ಪ್ರಕಾರ ಎಲ್ಲರೂ ಕಾರ್ಮಿಕರು 8 ಗಂಟೆ ಕೆಲಸ ಮಾಡಬೇಕು. ಅದು 8:30ರಿಂದ 5 ಗಂಟೆ, 5 ಗಂಟೆ ಕೆಲಸ ಮಾಡಲೇಬೇಕು. ಸೋಮವಾರದಿಂದ ಶುಕ್ರವಾರ ಗಂಟೆ ಕೆಲಸ ಮಾಡ್ತಾರೆ. ಸೊ ಒಂದು ವೇಳೆ ಏನಾರ ಕಂಪನಿಗೆ ಅವಶ್ಯಕತೆ ಇದೆ, OT ಏನಾರು ಮಾಡಿಸ್ಬೇಕಂದ್ರೆ ನಾವು ಅದಕ್ಕೆ ಡಬಲ್ ಕೊಡ್ತೀವಿ. ಸೊ ಅವರು ಇನ್ನು ಏನಾದರೂ ಒಳಗಡೆ ಏನೋ ಪ್ರೊಡಕ್ಷನ್ ಕೇಳಬೇಕಾದಾಗ ಯಾರೋ ಅಬ್ಯೂಸ್ ಮಾಡ್ತಾರೆ, ಅದನ್ನೆಲ್ಲ ನೀವು ಕಮಿಟಿನಲ್ಲಿಡಿ ಕಾನೂನು ಕ್ರಮ ಅಂತ ನಾವು ನೋಟಿಸ್ ಕೊಟ್ಟು ನಾವು ಏನು ಆ್ಯಕ್ಷನ್ ತೊಗೊಬೇಕು ತೊಗೊತೀವಿ.
ಸ್ಥಳಕ್ಕೆ ತಹಸೀಲ್ದಾರ್ ಅರವಿಂದ್ ಕೆಎಂ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ನಗರ ಠಾಣೆಯ ಪಿಎಸ್ಐ ಗೋಪಾಲ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗರಿ, ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಶಬಾನಾ ಅಜೀಂ, ತಾಲೂಕು ಕಾರ್ಮಿಕ ಇಲಾಖೆ ಅಧಿಕಾರಿ ಸತೀಶ್, ಸಿಡಿಪಿಒ ರವಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಟಿವಿ ನ್ಯೂಸ್, ಗೌರಿಬಿದನೂರು.